ಬಿಗ್ ಇಂಪ್ಯಾಕ್ಟ್ ಇದು ಸಂತ್ರಸ್ತರಿಗೆ ಸೂರಿನ ಭರವಸೆ. ಗದಗ ನಗರದ ಗಾಂಗಿಮಡಿ ಸಂತ್ರಸ್ತರ ಮುಖದಲ್ಲಿ ನಗು. ವಾಹಿನಿ ವರದಿಯಿಂದಲೇ ನಮಗೆ ಒಳ್ಳೆಯದಾಗಿದೆ. ಖುಷಿಯಿಂದಲೇ ಧನ್ಯವಾದ ಹೇಳಿದ ಸಂತ್ರಸ್ತ ಮಹಿಳೆಯರು. 9 ದಿನಗಳ ಗದಗ ಉಸ್ತುವಾರಿ ಸಚಿವರು ಆದ ಶಾಸಕ ಎಚ್.ಕೆ. ಪಾಟೀಲ್ ಭೇಟಿ. ಸಂತ್ರಸ್ತರ ಸಂಕಷ್ಟ ನೋವನ್ನ ಆಲಿಸಿದ ಸಚಿವ ಎಚ್.ಕೆ. ಪಾಟೀಲ್. ಶಾಶ್ವತ ಸೂರಿನ ಭರವಸೆಯನ್ನ ನೀಡಿದ ಸಚಿವ ಎಚ್.ಕೆ. ಪಾಟೀಲ್. ಡಿಸಿ, ಎಸಿ, ತಹಶೀಲ್ದಾರ್, ನಗರಸಭೆ ಆಯುಕ್ತರೊಂದಿಗೆ ಕಾಳಜಿ ಕೇಂದ್ರದಲ್ಲೇ ಸಭೆ ಮಾಡಿ ನಿರ್ಧಾರ. 93 ಫಲಾನುಭವಿಗಳ ಶೆಡ್ಗಳಿಗೆ ಹಾನಿಯಾಗಿದೆ. ಈಗಾಗಲೇ 5,000 ಪರಿಹಾರವನ್ನ ನೀಡಲಾಗಿದೆ. ಅದು ಶೆಡ್ ರಿಪೇರಿಗೆ ಕೂಡ ಸಾಲಲ್ಲ ಅಂತ ಮನವಿ ಮಾಡಿದ್ದಾರೆ. ಹೀಗಾಗಿ ಹಾನಿ ಪ್ರಮಾಣ ನೋಡಿ ಪರಿಹಾರವನ್ನ 15ರಿಂದ 20,000ಕ್ಕೆ ಹೆಚ್ಚಿಸಲಾಗುತ್ತೆ. ಮಾಧ್ಯಮಗಳ ವರದಿ ಬಳಿಕ ಈ ಸಂತ್ರಸ್ತರ ಸಂಕಷ್ಟಕ್ಕೆ ಸಿಲುಕಿದ್ದು ಗೊತ್ತಾಗಿದೆ. ತಕ್ಷಣವೇ ಜಿಲ್ಲಾಡಳಿತಕ್ಕೆ ಸೂಕ್ತ ವ್ಯವಸ್ಥೆಗೆ ಸೂಚಿಸಿದ್ದೇನೆ. 9 ದಿನ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರ ಬದುಕು. ಕೊನೆಗೆ ಆಸರೆ, ಭರವಸೆ, ಬಳಿಕ ಸಂಕಷ್ಟದಲ್ಲಿದ್ದ ಸಂತ್ರಸ್ತರ ಮುಖದಲ್ಲಿ ಮಂದಹಾಸ. ನ್ಯೂಸ್ ಬ್ಯೂರೋ, ಎನ್ಕೆಎಸ್ ಟಿವಿ4 ಗದಗ. ಗೆಳೆಯರೆ, ಗಂಗಿಮಡಿಯಲ್ಲಿ ಮೊನ್ನೆ ಆದಂಥ ದೊಡ್ಡ ಮಳೆ ಗಾಳಿ ಕಾರಣ ಸುಮಾರು 96 ಶೆಡ್ಗಳಿಗೆ, ಕೆಲವುಗಳಿಗೆ 9-10 ಶೆಡ್ಗಳಿಗೆ ಬಹಳಷ್ಟು ದೊಡ್ಡ ಲುಕ್ಷಾನಿ. ಸುಮಾರು ಒಂದು 20-30ಕ್ಕೂ ಲುಕ್ಷಾನಿ ಆಗ್ಯದ. ಕೆಲವಕ್ಕೆ ಸಾಧಾರಣ ಅಲ್ಲಿನ ಅವರು ಸೀದಾ ಮಾಡಿ ಇಟ್ಕೋಬೋದು, ಆ ರೀತಿಯಾಗಿರ್ತಕ್ಕಂಥದ್ದು. ಪಾಪ ಅವರು ಶಾಲೆಯಲ್ಲಿ ಬಂದು ಇರಲೇಬೇಕಾಗಿರ್ತಕ್ಕಂಥ ಹಾಗೂ ನಮ್ಮ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿತ್ತು. ಅವರ ಬೇಡಿಕೆಗಳನ್ನು ನಮ್ಮ ನಗರ ಶಹರ ಕಾಂಗ್ರೆಸ್ ಅಧ್ಯಕ್ಷರಾದ ಅಸೂಟಿಯವರು, ನಮ್ಮ ಈ ಭಾಗದ ಮುನ್ಸಿಪಲ್ ಸದಸ್ಯರಾದ ರವಿ ಕಮ್ತರ್ ಅವರು, ನಮ್ಮ ಯುವ ಕಾಂಗ್ರೆಸ್ಸಿನ ಮುಖಂಡರಾದ ಅಶೋಕ್ ಮಂದಾಲಿ ಅವರು, ಮುಲ್ಲಾ ಅವರು, ಬಳ್ಳಾರಿ ಮಾಸ್ತರು, ಕಡೇಮನಿಯವರು, ಫಾರೂಕ್ ಅವರು, ನಮ್ಮ ಪಾಮ್ಡಿ ಅವರು, ಕುಮಾರ್ ಅವರು, ಅವರೆಲ್ಲರೂ ನನಗೆ ಫೋನ್ ಮುಖಾಂತರ ಸಂಪರ್ಕದೊಳಗಿದ್ದರು. ನಮ್ಮ ಅಧಿಕಾರಿಗಳು ಸಂಪರ್ಕದೊಳಗಿದ್ದರು. ಅವ್ರವೇ ಆಗಿರ್ತಕ್ಕಂಥ ಅನಾನುಕೂಲತೆಗಳನ್ನು, ತೀವ್ರವಾಗಿರ್ತಕ್ಕಂಥ ಅನಾನುಕೂಲತೆ ಏನಿತ್ತು ಅವನ್ನ ಬಗೆಹರಿಸಬೇಕು ಅನ್ನೋದು ಅವರು ಸಂತ್ರಸ್ತರ ವಿಶೇಷ ಬೇಡಿಕೆಯಾಗಿತ್ತು. ನಾವು ಏನು ಈಗ ನಿರ್ಣಯ ಮಾಡಿದ್ವಿ, ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದೆ, ನಮ್ಮ ಉಪವಿಭಾಗಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ, ನಮ್ಮ ಮುನ್ಸಿಪಲ್ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿದೆ. ಅದೇ ರೀತಿಯಾಗಿ ನಮ್ಮ ರಾಜಕೀಯ ಮುಖಂಡರ ಜೊತೆಗೂ ಚರ್ಚೆ ಮಾಡಿದೆ, ಸ್ಥಳೀಯವಾದ ನಾಯಕರುಗಳ ಜೊತೆಗೆ ಚರ್ಚೆ ಮಾಡಿದೆ. ಅಂತಿಮವಾಗಿ ಈ 96 ಶೆಡ್ಗಳೊಳಗೆ ಯಾರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ, ಆ ಮನೆ ಅಲಾಟ್ಮೆಂಟ್ ಆದವ್ರನ್ನ ಬಿಟ್ಟು, ಅಥವಾ ಯಾರಿಗೆ ಮನೆ ಇದೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲರಿಗೂ ನಾವು ನಮ್ಮ ಈ 750 ಮನೆಯನ್ನು ಪೂರ್ಣಗೊಳ್ಳುವಿವೆ, ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಆಪ್ಷನನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವರು ಕೆಲವರು ನಮಗೆಲ್ಲ ಇಷ್ಟ ಜಾಗ ಕೊಟ್ಬಿಟ್ರಿ ನಾವಲ್ಲೇ ಹೋಗ್ತೇವೆ ಅಂತಿದ್ರು. ಅದು ಸಾಧ್ಯವೇ, ಸರ್ಕಾರಿ ಜಮೀನು ಇದೆ ಏನೋ ಅನ್ನೋದನ್ನು ನೋಡ್ತಾ ಇದ್ದೇವೆ. ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಸಂತ್ರಸ್ತರು ಹೇಳಿದರು, ಮನೆ ಇದ್ದವ್ರಿಗೆ ಮನೆ ಏನು ಕೊಡೋಕ್ಕೆ ಹೋಗಬೇಡ್ರಿ, ಮನೆ ಇದ್ದವ್ರಿಗೆ ಮನೆ ಕೊಡೋಕ್ಕೆ ಹೋಗಬೇಡ್ರಿ. ಯಾರಲ್ಲೇ ನಮ್ಮ ಇದ್ರಿಗಿನ ಬಾಡಿಗೆ ಕೊಟ್ಟು ಅವ್ರ ಮನೇನ ಇಲ್ಲಿ ಶೆಡ್ ಬಂದಿದ್ರು ಅಂದ್ರೆ ಅವ್ರಿಗೇನು ಕೊಡು ಅಂತ ನಾವು ಅನ್ನಂಗಿಲ್ಲ, ಅವ್ರಿಗೆ ಕೊಡೋಕ್ಕೆ ಹೋಗಬೇಡ್ರಿ ಅನ್ನೋ ಮಾತನ್ನು ಹೇಳಿದರು. ಆಮೇಲೆ ಈ 10 ಮನೆ ಅದಾವಲ್ಲ
ಅಂದರೆ 9 + 1 ಅವು ಈಗ ನಾವು 5,000 ರೂಪಾಯಿ ಹಣ ಕೊಟ್ಟಿದ್ದೇವೆ. ಆ 5,000 ರೂಪಾಯಿ ಎದಕ್ಕೂ ಸಾಲೋದಿಲ್ಲ. ಈ 10 ಮನೆಯವರಿಗೆ ನೀವು ಕನಿಷ್ಠ 20-25 ಸಾವಿರ ರೂಪಾಯಿ ಮಾಡಿರಿ ಅಂತ ಹೇಳಿದರು. ಅವ್ರಿಗೆ ನಾವು ಈ 5,000 ರೂಪಾಯಿ ಜೊತೆಗೆ ಆ 9 ಮನೆಗೆ ಇನ್ನೊಂದು ಮನೆ ಸ್ವಲ್ಪ ಸಂಶಯಾಸ್ಪದ ಇದೆ, ಅದನ್ನು ಅವರು ನಮ್ಮ ಅಧಿಕಾರಿಗಳು ತನಿಖೆ ಮಾಡಿ ವಿಚಾರಣೆ ಮಾಡಿ ಎಲ್ಲ 9 ಅಥವಾ 10 ಜನರಿಗೆ ಇನ್ನೂ 15,000 ರೂಪಾಯಿ ಹೆಚ್ಚುವರಿ ಹಣನ ಕೊಡೋದಕ್ಕೆ ನಾವು ನಿರ್ಣಯ ಮಾಡಿದ್ದೇವೆ. ಎಲ್ಲರಿಗೂ ನಿಮ್ಮ ಸುದ್ದಿ ಬಂದ ಕೂಡಲೇ ಮತ್ತೆ ಚಾಲೂ ಮಾಡೇ ಬಿಟ್ಟಿದ್ರಲ್ರಿ ಅವರು. ಅಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ಅಲ್ಲ ಸರ್? ನಿರ್ಲಕ್ಷ್ಯ ಓಪನ್ ಮಾಡ್ಬೋದಾಗಿತ್ತು, ನಿರ್ಲಕ್ಷ್ಯ ಅಲ್ಲ, ಓಪನ್ ಮಾಡಿ. ಅದೇ ಕಾನೂನನ್ನು ನೀವು ಅರ್ಥೈಸ್ಕೋಬೇಕು. ಇಷ್ಟು ದಿವಸ ಮಳೆಯಾಗಿ ಹಿಂಗೆ ತೊಂದರೆ ಒಳಗಿದ್ರಾಗ ಮಳೆ ನಿಂತಿತ್ತು ಅಂದ್ರೆ ಅದನ್ನು ಬಂದ್ ಮಾಡಬೇಕು ಅಂತಿದೆ. ಆ ಕಾನೂನು ನಿಯಮದ ಪ್ರಕಾರ ಹೋಗಿದ್ರು ಅವರು. ಮತ್ತೆ ಅದು ಯಾವಾಗ ನನ್ನ ಗಮನಕ್ಕೆ ಬಂತು ಅವ್ರಿಗೆ ರೀಸ್ಟಾರ್ಟ್ ಮಾಡಿರಿ ಅಂತ ಹೇಳಿದೆ. ತಕ್ಷಣ ರೀಸ್ಟಾರ್ಟ್ ಆಗಿದೆ. ಮನೆಗಳನ್ನು ಹಂಚಿಕೆ ಮಾಡ್ತೀನಿ ಸರ್. ಅಲ್ಲಿ ಯಾವ ರೀತಿ ಅಂದ್ರೆ ಅಲ್ಲಿ ಅಮೌಂಟ್ ಕೊಡೋದಿದೆ. ಎರಡಿವೆ. ಯಾರು ಆ ಕರಾರುಗಳಿಗೆ ಒಪ್ತಾರೆ ಅವ್ರಿಗೆ. ಆಮೇಲೆ ಅದಲ್ದೇ ಇನ್ನೊಂದು ನಾನು ಮತ್ತೊಂದು ಯೋಜನೆ ಬಂದಿದೆ, ಅದರಲ್ಲಿ ಇವ್ರಿಗೇನಾದರೂ ಕೊಡೋದಕ್ಕೆ ಸಾಧ್ಯವೇ ಅಂಥೇಳಿ ನನ್ನ ಅಧಿಕಾರಿ ಲತೀಫ್ ಅವ್ರನ್ನ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಹಣ ಕಟ್ಟಿ ಅವ್ರ ಮನೆ ಶಕ್ತಿ ಇಲ್ಲದಂಥ ಕುಟುಂಬಗಳು ಏನಾದ್ರು ಉಚಿತ ಕೊಡುವಂಥದ್ದು ಸರ್? ಅಲ್ಲ, ಈಗ ಸದ್ಯ ಯೋಜನೆ ಇಲ್ಲ, ಮತ್ತು ಆ ರೀತಿಯಾಗಿರ್ತಕ್ಕಂಥ ಯೋಜನೆ ಬಂದಾಗ ನೋಡ್ತೀವಿ. ಟೈಮ್ ಬಾಂಡ್ ಏನಾದರೂ ಹಾಕ್ಕೊಂಡಿರ ಸರ್ ಇಷ್ಟೊಳಗೆ? ಸರ್ ಈಗ ಬೆಳೆ ಹಾನಿಯನ್ನು ಏನಾಗಿದೆ, ಯಾಕಂದರೆ ಈಗ ಇದು ನೋಡಿರಿ, ಇದು ಪೀಕ್ ಇದ್ದ ಕಾಲ ಅಲ್ಲಿದು. ಈ ಬಾಳೆ, ತೆಂಗು, ಅಡಿಕೆ ಹಾನಿಯಾಗಿದೆ. ಅದು ನಮ್ಮ ಮುಳುಗುಂದ ಭಾಗದೊಳಗೆ, ಸೊರಟೂರು ಭಾಗದೊಳಗೆ, ಲಕ್ಕುಂಡಿ ಭಾಗದೊಳಗೆ ಎಲ್ಲ ಆಗಿದೆ. ಅದಕ್ಕೆ ಬೆಳೆ ಹಾನಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾರೆ. ಸರ್ಕಾರಿ ಶಾಲೆಗಳು ಇದ್ದಾವೆ. ಈ ಸರ್ಕಾರಿ ಶಾಲೆಗಳ ಈ ಗದಗ ಜಿಲ್ಲೆಯಾದ್ಯಂತ ಮೊನ್ನೆ ಮಳೆಯಾಗಿದೆ. ಮೇಲ್ಚಾವಣಿ, ಶಿರುಂಜಿ ಆಗಿರ್ಬೋದು, ಹೊಸೂರು, ಬೇರೆ ಬೇರೆ ಕಡೆ ಆಗಿದಾವೆ ಸರ್. ಈಗ ಅವನ್ನ ತಾತ್ಕಾಲಿಕವಾಗಿ ಮಾಡಿಕೊಡ್ಲೇಬೇಕು. ಇನ್ನೂ ಕಾಮಗಾರಿ ಆರಂಭ ಆಗಿಲ್ಲ ಸರ್. ದುರಸ್ತಿ ಕಾರ್ಯ ಮಳೆ ಸರ್ ನಾವೇನು ಅಲರ್ಟ್ ಮಾಡ್ತೀವಿ ಸರ್. ನಿಜವಾದ ಸರ್ ಅಪೋಸಿಟ್ ಮನಿ ಇದ್ದಾರೆ ಬಿಸ್ಲಾಕ ಸರ್. ಅವರು ಎದುರಿಗೆ ಮನಿ ಬಾಡಿಗೆ ಕೊಟ್ಟಾರೆ, ಸಣ್ಣ ಬಂದು ಬಾಡಿಗೆ ಅದ ಬಿಸ್ಲಾಗಿನೂ ಸ್ವಲ್ಪ ಇದು ಮಾಡ್ತಾರೆ. ಮತ್ತೆ ಕಮಿಷನರ್ ಸರ್, ಡಾಕ್ಟರ್ ಕರ್ಕೊಂಡು ಸರ್, ನಾನು ಇದ್ದೆ ಸರ್. ನಾನೆಲ್ಲರೂ ಹೆಲ್ತ್ ಚೆಕಪ್ ಸರ್. ಯಾವ್ದೇನು ಪ್ರಾಬ್ಲಮ್, ಒಂದು ಜಿಲ್ಲೆಯ ಪ್ರಾಬ್ಲಮ್ ಸರ್, ಲಾರ್ ಹೆಲ್ಪ್ ಮಾಡಿದ್ದಾರೆ ಸರ್. ನೈಟ್ ಕರೆಸಿ ಕಮಿಷನರ್ ಇದನ್ನು ಮಾಡ್ತಾರೆ. ಆಮೇಲೆ ಒಂದು ಸೀರಿಯಸ್ ಸರ್ ಪೇಷಂಟ್, ಅದನ್ನು ಇದು ಮಾಡ್ತಾರೆ ಸರ್. ಬಟ್ ಯಾವುದೇ ಏನು ತೊಂದರೆ ಆಗಿರೋಲ್ಲ ಸರ್, ಕಾಪಾಡಿರಿ ಸರ್. ನಾವು ಜಾಸ್ತಿ ಎಲ್ಲ ನಿಮ್ಗೆ ಏನೈತಿ ಶಾಶ್ವತ ಪರಿಹಾರ ಸಹಾಯ ಎಲ್ಲ ನಿಮಗೆ ಬಂದಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತೀನಿ. ಶಾಶ್ವತ ಪರಿಹಾರನ ಅದನ್ನ ಭಾಳ ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ವತಿಯಿಂದ ಸರ್ ಸೇವಾ ತಾಂಡದಕ್ಕೆ ಹೋಗಿ ಇದನ್ನು ಮಾಡ್ತಿದ್ವಿ ಸರ್. ನಮ್ಮ ಹೆಣ್ಮಕ್ಳದ್ದು ಆಪರೇಷನ್ ಆತ್ರಿ, ಶಿವಣ್ಣ ಮಾಡಿ ಆಪರೇಷನ್ ಆಗೈತಿ ಸರ್. ಆರಾಮ ಅದ. ನಮಸ್ಕಾರ ಸರ್. ಈಗ ಇದು ಶೆಡ್ಡಿನ ಸರ್, ಉಳ್ಕಿದವ್ರು ಇದು ಗಂಗಿ ಮುಡಿದಾಗ ಸ್ವಲ್ಪ ಗಿಡ ಬಿಂದವು ಬಿದ್ದು ನಮಗೆ ಇದ್ದಾವೆ ಸರ್. ಇನ್ನೊಂದು ತಗಡ ಹಾರಿಸೋಬೇಕು ಸರ್. ತಲಾಟಿ ಸರ್ಗೆ ಮೊನ್ನೆ ಎಲ್ಲ ಕೃಷಿ ಮಾಡ್ತಾರೆ.
ಯಾರಿಗೆ ಮನೆ ಅದಾವು ಆಮೇಲೆ ಮುಗಿಯಾಕತ್ತೇವು ಮುಗಿಬೇಕು ಜಗಳ ಏನೋ ಬಂದೈತಿ ಸರ್ಕಾರಕ್ಕೆ ತೆಗೆದಾದ್ರೆ ಅವರು ಮುಗಿತಾವು ಆ 1,000 ಮೊದಲನೇ ಮನೆಗಳು ಇಲ್ಲಿ 750 ಮನೆ ನೀವು ಆ ಮನೆ ತುಂಬ ಏನೇನು ಕರಾರು ಅದಾವಲ್ಲ ಆ ಕರಾರಿಗೆ ಒಪ್ಪಿದ್ರೆ ಅಂದರೆ ಸ್ಪೆಷಲ್ ಕೇಸ್ ಅಂತೇಳಿ ನೀವು ಹಿಂಗೆ ಈ ಸಂತ್ರಸ್ತರಾಗಿದ್ದೀವಿ ಅಂತೇಳಿ ಯಾರಿಗೂ ಮನೆಯಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಈಗ ಡೆವಲಪ್ಮೆಂಟ್ ಆಗಿತ್ತು ನನಗಿಲ್ಲ ಆ ಅಮ್ಮನಿಗೆ ಆಗಿಲ್ಲ ಆಕೆಗೆ ಈಗ ಮನೆ ಇದ್ದವು ಮನೆ ಅದು ನಿಮಗೆಲ್ಲರಿಗೂ ಸ್ಪಷ್ಟ ಇಲ್ಲ ನಾವು ಅಲ್ಲಿ ನಮ್ಮ ಶೆಡ್ ಬಿದ್ದಿದ್ರಿ ಶೆಡ್ ಬಿದ್ದರು ಅದ್ರ ಮೇಲೆ ಮನೆ ಐತಿ ಯಪ್ಪ ಹೇಳಿದಿಲ್ಲ ಆದ್ರೆ ಈ 10 ಮನೆ ಏನು ನಿಮ್ಗೆ ಭಾಳ ಚೆನ್ನಾಗಿದೆ ಪೂರ್ಣ ಬಿದ್ದಂಗೆ ಪೂರ್ಣ ಹಾಲು ಅವ್ರಿಗೆ 5,000 ಕೊಟ್ಟಿದ್ದು 5,000 ಆ 5,000 ಅದ್ಯಾವುದು ಸಾಲಂಗಿಲ್ಲ ರೀ ಅವ್ರಿಗೆ 20,000 ರೂಪಾಯಿ ಆಗಬೇಕು ಅಂತೇಳಿ ಸುದ್ದಿ ಮಾಡ್ತೀವಿ ಮೊದಲು ನಾವು ಯಾರು ಮನೆ ಪೂರ್ಣ ಬಿದ್ದಾವೆ ಅವರೇ ಹೇಳಿದ್ರೆ 9 ಬಿದ್ದಾವು ಒಂದು ಸಂಶಯ ಐತಿ ಅವ್ರಿಗೆ 5,000 ರೂಪಾಯಿ ಹಿಡ್ಕೊಂಡಿದ್ದು 5,000 ರೂಪಾಯಿ ಹಿಡ್ಕೊಂಡು ಇನ್ನು 15,000 ರೂಪಾಯಿ ಕೊಟ್ಟು ಆದರೆ ನಿಮ್ಮ ಮಕ್ಕಳಿಗೆ ಸಾಲಿ ತಂದು ಅದಕ್ಕೆ 4 ದಿವಸ ಮಕ್ಕಳಿಗೆ ಅದೇ ಕಡೆ ಕ್ಲಾಸ್ಗೆ ಈ ಕಡೆ 50 ಹುಡುಗರಲ್ಲಿ 60 ವ್ಯವಸ್ಥೆ ಮಾಡಿರುತ್ತೆ ನನ್ನ ಭರವಸೆ. ಆಮೇಲೆ ಈಗೆಲ್ಲ ಇದೆ ಅದರಲ್ಲಿ ಬಂದಿರಿ ನಾವು ಅವರು ಬಂದಿದ್ದಾರೆ ಖಾಲಿ ಮಾಡಿಸಬೇಕಾಗಿತ್ತು ಆದರೆ ಮಾನ್ಯ ದೃಷ್ಟಿಯಿಂದ ಕಾನೂನು